ನಾಡಿನ ಡೆಂಕನಿಕೋಟೆ ತಾಲೂಕಿನ ಗುಮ್ಲಾಪುರ ಗ್ರಾಮದಲ್ಲಿ ಪರಬ್ರಹ್ಮ ಕ್ಷೇತ್ರ ಮತ್ತು ಪರಬ್ರಹ್ಮ ಧ್ಯಾನ ಪೀಠ ಕೇಂದ್ರದ ಆವರಣದಲ್ಲಿ ಶ್ರೀ ಶ್ರೀ ಕಡಪ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಕೂರ್ಮರೂಢ ಶ್ರೀ ಮುಕ್ತಿ ಗಣಪತಿ ನೂತನ ದೇವಾಲಯ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವ ಮತ್ತು ಪರಬ್ರಹ್ಮ ಧ್ಯಾನ ಪೀಠದ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಗುಮ್ಲಾಪುರ ಪರಬ್ರಹ್ಮ ಧ್ಯಾನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮಿ ಸಚ್ಚಿದಾನಂದ ಯೋಗೇಶ್ವರರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು. ಇನ್ನು ದೇವರಿಗೆ ವೈಶಾಖ ಶುದ್ಧ ಪೌರ್ಣಮಿಯ ಶುಭ ಮುಹೂರ್ತದಲ್ಲಿ ಸ್ವಸ್ತಿ ವಾಚೇನ ಗೋಪೂಜೆ, ಪ್ರಭುತಿ ಬಲಿ, ಪ್ರಾಣ ಪ್ರತಿಷ್ಠಾಪನೆ, ದರ್ಪಣ ದರ್ಶನ, ಗೋದರ್ಶನ, ಮಂಗಳಾರತಿ, ಮಹಾಗಣಪತಿ ಹೋಮ, ಪ್ರತಿಷ್ಠಾಂಗ ಹೋಮ, ಪೂರ್ಣಾಹುತಿ, ಅಭಿಷೇಕ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನಡೆಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಡಿ.ವಿ. ಧನರಾಜು ಮತ್ತು ಅಂಬುಜಾ ಧನರಾಜು ದಂಪತಿಗಳು ಹಾಗೂ ಧರ್ಮಸಾಗರ ಪ್ರೌಢಶಾಲೆ 1990 ಹಾಗೂ 93ನೇ ಹಳೆ ವಿದ್ಯಾರ್ಥಿಗಳ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ಕೇಶವ್ ಬಾಬು ರೆಡ್ಡಿ ಮತ್ತು ಸರಿತಾ ದಂಪತಿಗಳು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಶ್ರೀ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಮಂಗಳನಾಥ ಸ್ವಾಮೀಜಿ, ಹಾಸನ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಗುಮ್ಲಾಪುರದ ಹಿರೇಮಠ ಶ್ರೀ ಕ್ಷೇತ್ರದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಜವಳಗಿರಿಯ ಜಗತ್ ಕೇಂದ್ರ ಆಶ್ರಮದ ರತ್ನಕುಮಾರ್ ಸ್ವಾಮೀಜಿ, ಕಾಡುಮುಚ್ಚಂದ್ರದ ಶ್ರೀಕೃಷ್ಣ ಮಠದ ಶ್ರೀ ರಾಮಕೃಷ್ಣಾನಂದ ಸ್ವಾಮೀಜಿ, ಮೋಕ್ಷಪುರಿ ಕೆಲಮಂಗಲದ ಮಹಾಲಕ್ಷ್ಮಿ ದೇವಸ್ಥಾನದ ಸಂಸ್ಥಾಪಕರಾದ ಮುರುಘನಾರಾಯಣಿ, ಮುಖ್ಯ ಅತಿಥಿಗಳಾಗಿ ತಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ರಾಮಚಂದ್ರನ್, ಹೊಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೈ ಪ್ರಕಾಶ್, ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಟಿ ವೇಣುಗೋಪಾಲ್, ಸೌಭಾಗ್ಯವತಿ, ಬಿರ್ಲಾ ಓಪನ್ ಮೈಂಡ್ನ ಇಂಟರ್ನ್ಯಾಷನಲ್ ಸ್ಕೂಲ್ನ ಕೃಷ್ಣಮೂರ್ತಿ, ಗುಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕಣ್ಣ, ಗುಮ್ಲಾಪುರ ಯೂನಿಯನ್ ಕೌನ್ಸಿಲರ್ ಸೌಮ್ಯ ಮಂಜುನಾಥ್, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ನರಸಿಂಹನ್, ಮುಖಂಡರಾದ ರಾಜಣ್ಣ ಮತ್ತು ಕುಟುಂಬದವರು, ಎಸ್ಪಿವಿ ಗ್ರೂಪ್ ಕುಟುಂಬದವರು, ಸಾವಿತ್ರಿ ಪಿಆರ್ ನಾಗರಾಜು, ಮದನಗಿರಿಯಪ್ಪ ನಾಗರಾಜು, ಮೋಹನ್ ಕುಮಾರ್ ಕಾರ್ಪೆಂಟರ್, ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. सुरेश्वरं निधीश्वरं गजेश्वरं गणेश्वरं महेश्वरं समाश्रये परात्परं निरन्तरं समस्तलोकशङ्करं निरस्तवैद्यवन्दरं दरेदरोदरं परपरे भवत्रपक्षरं कृपाकरं यशाकरं मुदाकरैयहस्करं मनस्करं नवैकृता नमस्कृतं
महाकाय सूर्यकोटिप्रभा निर्विघ्नं कुरु मे देवः सर्वकार्येषु सर्वदा ओम श्री महादेव महागणपति महाराज की अम्बा परमेश्वरी अखिलांडेश्वरी विराजनं संदर्शयामि आत्मनिं समर्पयामि परिमलपत्रपुष्पाणि समर्पयामि इंदिरारमण गोविंद पार्वतीपतये सिद्धि बुद्धि शक्ति सहित महागणपति महाराज की जय बोलो विघ्नेश्वर महाराज की दर्शयामि आत्मनिं समर्पयामि नमस्कारामि ಒಂದು ನಿಮಿಷ ಆಗಿ ನೋಡಿ ಯಾರು ಕಳ್ಸಿ ಆಡ್ಕೊಳ್ಳಿ ನೋಡಿ ಇವ್ರ ಜೊತೆ ಇನ್ನೊಬ್ರು ಯಾರಾದ್ರು ಒಬ್ರು ಇರಿ ನೋಡಿ ಯಾರಾದ್ರೂ ಇಬ್ರು ಆಮೇಲೆ ಮುಂದೆ ಬರೋಣ
ಹಾಕುಮ್ಮ ಸ್ವಲ್ಪ ಅವಕಾಶ ಅಭಿಷೇಕ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಡಿ కావాలని చెప్పి पृथिवी शांता साग्निनद्वायुना शांतं तन्मे शांतकं सृजर्त्यो शांतिर्शांतिर्वान्तरदिशा शांतिरवायुश्शांतिरादित्यश्शान्तिश्चन्द्रमा शान्तिर्नक्षत्राणि शान्तिरापशान्तिरोषयश्शान्तिर्पशान्तिशान्तिर्मे अस्तु शान्तिः तयाहकं बलं चन्द्रबलं तदेव विद्याबलं दैवबलं तदेव लक्ष्मीपदे तेङ्घ्रियगं स्मरामि अयं पूर्णकुम्भाभिषेक मुहूर्तस्य मुहूर्तोऽस्तीत्यन गृह्णन्तो सुमुहूर्तोऽस्तु पृथिव्यात्मना गन्धं कल्पयामि खम् आकाशात्मना पुष्पं कल्पयामि यं वायुवात्मना धूपं कल्पयामि रमताय नमः कपिलाय नमः गजकर्णिकाय नमः लम्बोदराय नमः विकटाय नमः विघ्नराजाय नमः धूमकेतवे नमः गणाध्यक्षाय नमः बालचन्द्राय नमः कुमारगुरवे नमः
ನೋಡಿ ಸಮುದಾಯದ ಐಕ್ಯತೆಯನ್ನು ಪ್ರವರ್ತಿಸಲು ಇತರರಿಗೆ ದಾರಿದೀಪವಾಗುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಅರಿವನ್ನು ನೀಡುವ ಕೇಂದ್ರವಾಗಲಿದೆ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ರಕ್ಷ ಮಾಂ. ಶ್ರೀ 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 ಜೀವಾನಂದ ಸ್ವಾಮೀಜಿಯವರ ಪಾದಗಳ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿ ದೇವಸ್ಥಾನದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ಸಚ್ಚಿದಾನಂದ ಸ್ವಾಮೀಜಿಯವರು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಮತ್ತು ಕೊಡಗು ಜಿಲ್ಲೆಯ ಶಾಖೆಯನ್ನು ತುಂಬ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿಯವರ ಮೇಲೆ ಇರ್ತಕ್ಕಂಥ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಕ್ಷೇತ್ರದ ಅಧಿದೇವತೆಯಾದಂತಹ ಈಗಾಗಲೇ ನಮ್ಮೆಲ್ಲರ ಭಾವನೆಯಿಂದ ಭಕ್ತಿಯಿಂದ ಕೂರ್ಮಾರೂಢ ಶ್ರೀ ಮುಕ್ತಿ ಗಣಪತಿ ನೂತನ ದೇವಾಲಯ ಪ್ರತಿಷ್ಠಾಪನೆಗೊಂಡಿರುವಂತಹ ಶ್ರೀ ಮುಕ್ತಿ ಗಣಪತಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಪಾದಾರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರೊಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್
ನಿರ್ಮಲಾನಂದನಾಥ ಮಹಾಸ್ವಾಮಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಕ್ಷೇತ್ರದ ಪರಂಪರೆಯಲ್ಲಿ ನಿಮ್ಮೆಲ್ಲರಿಗೂ ಅರಸಿ ಆಶೀರ್ವಾದ ಮಾಡಿ ಶ್ರೀ ಕಡಪ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಸ್ವಾಮೀಜಿ ಅಂತೇಳಿ ಕರ್ಕೊಬಂದು ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯವನ್ನು ಕೊಟ್ಟಂತಹ ಪರಮ ಪೂಜ್ಯ ಶ್ರೀ 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 ಮಂಗಳನಾಥ ಮಹಾಸ್ವಾಮೀಜಿಯವರೇ, ಈಗ ನಮ್ಮ ಆಶ್ರಮದ ವತಿಯಿಂದ ಶಂಭುನಾಥ ಸ್ವಾಮೀಜಿಗಳವರು ಅಧಿಕಾರಿ ಚಿಂಚನಗಿರಿ ಶಾಖಾ ಮಠದ ಹಾಸನ ಇವರಿಗೆ ನಮ್ಮ ಆಶ್ರಮದ ವತಿಯಿಂದ ಸನ್ಮಾನ ಅವರ ಸುಮಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಮನಸ್ಸಿಗೆ ನಾಟುವಾಗ ಒಳ್ಳೆ ವಿಷಯಗಳು ಹೇಳ್ತಾರೆ. ಹಾಸನದ ಕಡೆ ಜೋರ ಧರ್ಮರಾಜ್ ಅವರು ಹೇಳಿದ್ರು, ಇಲ್ಲಿ 100 ಬಾವಿಗಳಿದ್ದಾವೆ, 100 ಧ್ವಜಸ್ತಂಭಗಳಿದ್ದಾವೆ ಅಂತ ಹೇಳಿ. ಅಂದ್ರೆ ಈ ಕುಂಬಳಾಪುರ ಅಂತಕ್ಕಂಥದ್ದು ತುಂಬಾ ಇತಿಹಾಸವಾಗಿರ್ತಕ್ಕಂಥ, ತುಂಬಾ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಾನವಾಗಿರ್ತಕ್ಕಂಥ ಒಂದು ತಾಣವಾಗಿರುತ್ತೆ. ಇವತ್ತು ಈಗ ಎಲ್ಲರೂ ನೋಡಿ, ಈಗ ಸ್ವಾಮೀಜಿ ಹೇಳ್ತಿದ್ರು ಎಲ್ಲ ಚೆರೆಗಳ ಕಾಲಿದೆ ಅಂತ. ಒಳ್ಳೆ ವಿಚಾರ ಹೇಳಿದಾಗ ಯಾರು ಅದನ್ನ ಕಿವಿಯೊಳಗೆ ತಗೊಳಕ್ಕೆ ನಡೀತಾರಲ್ಲ. ನೋಡ್ರಿ, ಏನೋ ಒಂದು ಜಗಳ ಆಗುತ್ತೆ, ಏನೋ ಒಂದು ಇನ್ನೊಬ್ರು ಮನೆ ವಿಚಾರ ಅಂದ್ರೆ ಏನೇ ಕೆಲಸ ಇದ್ರು ಬಿಟ್ಟೋಗಿ ಹೌದಾ ಏನಾಯ್ತು ಅವ್ರ ವಿಚಾರ ಏನೋ ಇದೆ ಅಂತ ಕೇಳಿ ತಿಳ್ಕೊಳ್ಳೋ ಒಂದು ನಮ್ಮ ಮಂಗಳನಾಥ ಸ್ವಾಮೀಜಿಗಳಂದ್ರೆ ಅವರು ನಗುಮುಖ. ಅವ್ರಿಗೆ ನಮ್ಮ ಕಡೆ ಬಂದ್ರೆ ಸ್ಥಳೀಯ ಕಡೆ ಈ ಕಡೆ ಅಂದ್ರೆ ಬಹಳ ವಿಶೇಷ ಪ್ರೀತಿ ಅವ್ರಿಗೆ. ನಾವೇನೇನೋ ಹೋದ್ರೆ ಅಲ್ಲಿ ಊಟ ಮಾಡೋದನ್ನ ಬಿಡಲ್ಲ. ಸ್ವಾಮಿ ನಮ್ಮ ಮಂಗಳನಾಥ ಸ್ವಾಮಿಗಳಿಂದ ಮತ್ತು ಸ್ವಾಮೀಜಿಗಳಿಂದ ಸನ್ಮಾನ ಮತ್ತು ಶ್ರೀನಿವಾಸ ರೆಡ್ಡಿ ಅವರು ತುರ್ತಾಗಿ ಒಬ್ಬ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಅವ್ರನ್ನ ಕೆಲವು ಪ್ರಮುಖ ಪ್ರಕಾಶ್ ಅವರ ಅಣ್ಣ ಚಂದ್ರಣ್ಣ ನೋಡಿ ಸ್ವಾಮೀಜಿಗಳಿಂದ ಆಶೀರ್ವಾದ ಅವರ ಹಾಗೆ ಅವರು ಆಗಾಗ ಕೇಶವಬಾಬು ಅವರ ತಂದೆ ತಾಯಿ ಅವರ ದಂಪತಿಗಳಿಗೆ ಆರೋಗ್ಯ ಬಗ್ಗೆ ಕೊಡ್ಲಿ ಅಂತ ನಮ್ಮ ಸ್ವಾಮೀಜಿಗಳ ಈ ಕಡೆ ಆಯ್ತು. ನಮ್ಮ ಧರ್ಮಸ್ಥಳ ಪ್ರೌಢಶಾಲೆ ಖಜಾನ್ಸಿ ಮುಂದೆ ನಿಂತು ಉತ್ತಮವಾಗಿ ನಡೆಸುವಂತಹ ವ್ಯಕ್ತಿಗಳು, ಆ ದಂಪತಿಗಳು ಇಬ್ಬರು ಒಂದು ದೇವಸ್ಥಾನವನ್ನ ನಿರ್ಮಿಸ್ತಾ ಇದ್ದಾರೆ. ಒಂದು ದೇವಸ್ಥಾನ ಆಂಜನೇಯ ನಮ್ಮ ಸ್ವಾಮೀಜಿಯವರು ಬಂದಿರಂಥ ನಮ್ಮ ಕೌನ್ಸಿಲರ್ಗಳು ಬಂದಿರಂಥ ವೇದಿಕೆ ಬೈದಂಥ ದೊಡ್ಡವರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಸ್ವಾಮೀಜಿ ಅವ್ರನ್ನ ಇವತ್ತಲ್ಲ 20 ವರ್ಷ 25 ವರ್ಷ ಗೊತ್ತು. ನಮ್ಮ ಕುಟುಂಬದವರು ಅವ್ರ ಅಣ್ಣ ತಮ್ಮ ಎಲ್ಲ ನಮ್ಮ ಜೊತೆಲಿ ಇರ್ತಾರೆ. ಬೇಕಾದಂಥ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಬಡವರ್ಗ ಎಲ್ಲ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಇನ್ನೂ ಬರೋ ಕಾಲದಲ್ಲಿ ಕೂಡ ಈ ಸ್ಥಳ ಒಳ್ಳೆ ಅಭಿವೃದ್ಧಿಯಾಗಿ ಇನ್ನು ಬರಂತ ಭಕ್ತಾದ ತನಕ ಒಳ್ಳೆ ಆಶೀರ್ವಾದ ಕೊಡಬೇಕಂತ ಕೇಳ್ಕೊಂಡು ಇಲ್ಲಿ ಕೂಡ ಒಂದು ಫಂಕ್ಷನ್ ಇದು ಮ್ಯಾರೇಜ್ ಆಗಬೇಕಂತ ಹೇಳ್ತಾರೆ. ಧ್ಯಾನ ಮಂದಿರ ಅದೇ ಥರ ಊಟ ಮಾಡೋಕೆ ಆಗಬೇಕಂತ ಹೇಳಿ ಕೋರಿಕೆ ಇಟ್ಟಿದ್ದಾರೆ. ಆ ಕೋರಿಕೆ ಕೂಡ ಗ್ಯಾರಂಟಿ ಮಾಡಿಕೊಡ್ತೀರಿ. BDO ಆಫೀಸಲ್ಲಿ ಕೇಳಿ ಅವ್ರ ಹೆಸರಲ್ಲಿ ಬುಕ್ ಮಾಡಬೇಕು, ಗೌರ್ಮೆಂಟಾಗಿ ಮಾಡಬೇಕಂತೆ. ಅದೇನಂತ ಕೇಳಿ ಮಾತಾಡಿ ಮಾಡಿಕೊಡ್ತೀರಿ. ಹಾಗೆ ಕೂಡ ನಮ್ಮ ಕೈಲಿದ್ದು ಸಹಾಯ ಮಾಡುವಾಗ ನಮ್ಮ ಕೇಳ್ತಾರೆ, ಆ ಸಹಾಯ ಕೂಡ ಮಾಡಿಕೊಡ್ತಾರೆ ಅಂತೇಳಿ ಎಲ್ಲ ಭಕ್ತರು ಕೂಡ ಒಳ್ಳೆ ಆಶೀರ್ವಾದ, ಅದೇ ಥರ ಒಳ್ಳೆ ಆರೋಗ್ಯ ಕೊಡಬೇಕಂತ ಕೇಳ್ತಂತು ಎಲ್ಲರೂ ನಮಸ್ಕಾರ ನಾನು ಮಾತು ಮುಗಿಸ್ತಿದ್ದೀನಿ. ಸನ್ಮಾನ ಕಾರ್ಯಕ್ರಮ ಮತ್ತು ಅವರ ಹಾಗೆ ಇಟ್ಕೊಳ್ಳಿ. ತಂಡ ಬಂದಿದ್ದಂತ ಸ್ವಲ್ಪ ಹಿಂದೆ ಕೌನ್ಸಿಲರ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಭಕ್ತ ಮಹಾಶಯರು ಓಕೆ
ಹಾಗೆ ತಳ್ಳಿ ಕ್ಷೇತ್ರದ ಗುಮ್ಲಾಪುರ ಗ್ರಾಮದಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿ ಆಶ್ರಮ ಈ ದಿನ ಬಂದಿದ್ದೀರಿ. ಇಲ್ಲಿ ಬಂದಿರೋಂಥ ಭಕ್ತಾತ್ಮರ್ಕ ಅಣ್ಣ ತಮ್ಮರ್ಕ ಅಕ್ಕ ತಂಗಿರ್ಗೆ ಎಲ್ಲರೂ ಕೂಡ ನಾನೊಂದು ನಮಸ್ಕಾರಗಳು. ಈ ಸ್ಥಳದಲ್ಲಿ ಬಂದಂಥ ಭಕ್ತಾತ್ಮರ್ಕ ಏನೇ ಇದ್ದೇ ಕೂಡ ನಮ್ಮ ಸ್ವಾಮೀಜಿಯವರಿದ್ದು ಅವರ ಕಷ್ಟಗಳನ್ನ ತೀರಿಸ್ತಾ ಇದ್ದವ್ರೆ. ಅದೇ ಅಲ್ದಿರ ಬಡವರು ಕೂಡ ವಿದ್ಯಾ ಅವ್ರಿಗೆ ಬೇಕಾದಂಥ ಎಲ್ಲ ಸಂಸ್ಕಾರ ಕೂಡ ಮಾಡ್ತಾ ಇದ್ದವ್ರೆ. ಬರೋ ಕಾಲದಲ್ಲಿ ಕೂಡ ಇಲ್ಲಿ ಒಂದು ಕಮ್ಯುನಿಟಿ ಹಾಲ್ ಬೇಕಂತೇಳಿ ಒಂದು ಕೋರಿಕೆ ಇಟ್ಟಿದ್ದವ್ರೆ. ಇಲ್ಲಿ ಬರೋಂಥ ಭಕ್ತಾತ್ಮಕ ಊಟ ಮಾಡೋದಕ್ಕೋಸ್ಕರ ಕಮ್ಯುನಿಟಿ ಹಾಲ್ ಕೂಡ ನಮ್ಮ ಕೈಲಿದ್ದು ಮಾಡಿಕೊಡೋಕೆ ನಾವು ಸಹಾಯ ಮಾಡ್ತೀರಿ ಅಂತ ಹೇಳ್ತು. ಇಲ್ಲಿ ಬರೋಂಥ ಭಕ್ತಾತ್ಮ ಎಲ್ಲರೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಬೇಕಂತೇಳಿ ಕೇಳ್ಕೊಂತು ನಾನು ಮಾತು ಮುಗಿಸ್ಕೊತೀನಿ. ಧನ್ಯವಾದಗಳು. ಶಿವ ಸಚ್ಚಿದಾನಂದಾಶ್ರಮ ಪರಬ್ರಹ್ಮ ಧ್ಯಾನ ಪೀಠದಲ್ಲಿ ಶ್ರೀ ಕೂರ್ಮಾರೂಢ ಮುಕ್ತಿ ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಒಂದು ವಿಶೇಷವಾದ ಗಣಪತಿ. ಅಂದರೆ ಎಲ್ಲರಿಗೂ ಬೇಕಾಗಿರೋದು ಮುಕ್ತಿ. ಏನೇ ಕಷ್ಟಗಳು ಬಂದರೆ ಕೂಡ ಅದರಿಂದ ಮುಕ್ತರಾಗಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲರ ಭಕ್ತರ ಸಹಕಾರದಿಂದ ಈ ಒಂದು ಗಣಪತಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ಈ ಆಶ್ರಮದ 12ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ತುಂಬ ಜನ ಬಂದು ಭಾಗವಹಿಸಿ ಎಲ್ಲರ ಗುರು ಕೃಪೆ ಪಾತ್ರರಾಗಿ ಆ ಮುಕ್ತಿ ಗಣಪತಿ ದಿವ್ಯ ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಬಂದಿದ್ದಾರೆ. ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಸದಸ್ಯರು, ಈ ಆಶ್ರಮಕ್ಕೆ ಸೇವೆ ಮಾಡುವಂಥ ಭಕ್ತರು, ಅದ್ರ ಜೊತೆಗೆ ಧನರಾಜು ಹಾಗೂ ಅವರು ಚೇರ್ಮನ್ನು ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕೇಶವ ಬಾಬು ರೆಡ್ಡಿ ಅಂತ ಅವರು ಕೂಡ ಬಂದು ಈ ಆಶ್ರಮಕ್ಕೆ ಈ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ತುಂಬ ಸಹಾಯ ಮಾಡಿ ಎಲ್ಲರೂ ಒಳ್ಳೆಯ ಭಾಳ ಬೇಕು, ಎಲ್ಲರಿಗೂ ಒಳ್ಳೆಯ ಮಾರ್ಗ ಇಲ್ಲಿದ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಇವತ್ತು ಯಾವುದು ಚಾನಲ್ ನ್ಯೂಸ್ NKTV EDN ನ್ಯೂಸ್ ಚಾನಲ್ NKT EDN ನ್ಯೂಸ್ ಚಾನಲ್ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಒಂದು ಪ್ರೀತಿಯಿಂದ ಅವರು ಒಂದು ಪ್ರಸಾರ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಬಂದು ಈ ಒಂದು ಸೇವೆ ಮಾಡ್ತಾಯಿದ್ದಾರೆ. ನಮ್ಮ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ. ಆಶ್ರಮ ಇದು ಒಂದು ಜ್ಞಾನ ಕೇಂದ್ರ. ಎಲ್ಲರೂ ಬಂದು ಧ್ಯಾನ, ಪ್ರಾಣಾಯಾಮ, ಭಗವದ್ಗೀತಾ ಪಾರಾಯಣ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇತ್ಯಾದಿ ನಮ್ಮ ಸನಾತನ ಧರ್ಮಕ್ಕೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ನಮಗೆ ಸಿಗ್ತದೆ. ಆ ವಿದ್ಯೆಯನ್ನು, ಆತ್ಮವಿದ್ಯೆಯನ್ನು ಕಲಿಸುವಂಥ ಗುರುಗಳು ನಮ್ಮ ಶಿವಸಚ್ಚಿದಾನಂದ ಸ್ವಾಮಿಗಳು. ಅದರಿಂದ ಇಷ್ಟು ಜನ ಭಕ್ತರು ನಾವು ಇಲ್ಲಿ ಬರ್ತಾಯಿರ್ತೀರಿ. ಆ ಯೋಗ ಸಾಧನೆಯನ್ನು ನಾವು ಸಾಧನೆ ಮಾಡಿ ಭಗವಂತನ ಸಾನ್ನಿಧ್ಯ ಸೇರಬೇಕು ಅನ್ನೋ ಒಂದು ಜ್ಞಾನ ಕೇಂದ್ರ ಅಂತ ಹೇಳ್ತೀರಿ. ಶಿವ ಸಚ್ಚಿದಾನಂದ ಆಶ್ರಮದ ಕೇಂದ್ರ ಬಿಂದುವಾದ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಈಗ ಈ ಕ್ಷೇತ್ರದಲ್ಲಿ ನಾನು 12 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೆ. ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿಯಾಗಿ ಜ್ಞಾನ ಕೇಂದ್ರ ಆಗಿ ನಮ್ಮ ಸಂಸ್ಕಾರ, ಒಳ್ಳೆಯ ವಿದ್ಯಾ ಏನು ಮಕ್ಕಳಿಗೆ ಆಗಲಿ, ವೃದ್ಧರಿಗೆ ಆಗಲಿ, ವಯಸ್ಸಾದವ್ರಿಗೆ ಆಗಲಿ, ಆರೋಗ್ಯದ ವಿಚಾರ ಆಗಲಿ, ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಈ ಸ್ಥಳ ಮಹಿಮೆಯೇ ಸುಮಾರು 800 ವರ್ಷಗಳ ಹಿಂದಿನ ಈ ಸ್ಥಳ ಮಹಿಮೆ ಐತೆ. ಅಲ್ಲಿ ಒಂದು ಗುಹೆ ಐತೆ. ಗುಹೆಯಲ್ಲಿ ಸುಮಾರು 800 ವರ್ಷಗಳ ಹಿಂದಿನ ಪಿರಮಿಡ್ ಟೈಪ್ ಗುಹೆ ಇರೋದು. ಈ ಸ್ಥಳದ ಮಹಿಮೆ ಹೇಳೋಕ್ಕೆ ನನಗೆ ಸಮಯ ಸಾಕಾಗಲ್ಲ. ಬಟ್ ಈ ಸ್ಥಳದಲ್ಲಿ ಒಂದು ಕೂರ್ಮ ಗಣಪತಿ ಮಾಡಬೇಕು ಅಂತೇಳಿ ನಮ್ಮ ಮುಳ್ಳೂರು ಕೇಶವ ಬಾಬುರವರು ಮತ್ತು ನಮ್ಮ ಸಚ್ಚಿದಾನಂದ ಸ್ವಾಮೀಜಿಗಳು, ಆ ಮಾತೆಯವರಾದ ಅವರ ಅಮ್ಮವರು ಮತ್ತು ನಮ್ಮ ನೇತ್ರಮ್ಮ ಅಜ್ಜಿಯವರು
ಇವರ ಸಂಕಲ್ಪದಿಂದ ಇಲ್ಲಿ ಒಂದು ಪೂರ್ಣ ಕೂರ್ಮ ಗಣಪತಿ ಒಂದು ಪ್ರತಿಷ್ಠಾಪನೆ ಈ ದಿನ ಆಯಿತು. ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಮತ್ತು ಶಾಸಕರು ಮತ್ತು ಸ್ವಾಮೀಜಿಗಳು, ಶಂಭುನಾಥ ಸ್ವಾಮೀಜಿಗಳು, ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳ ದಿವ್ಯ ಸನ್ನಿಧಾನದಲ್ಲಿ ಮತ್ತು ಮಂಗಳಾನಂದ ಸ್ವಾಮೀಜಿಗಳ ದಿವ್ಯ ಸನ್ನಿಧಾನ ಹಸ್ತದಲ್ಲಿ ಇವತ್ತಿನ ಪ್ರತಿಷ್ಠಾಪನೆ ಆಯಿತು. ಈ ಪ್ರತಿಷ್ಠಾಪನೆಯ ದಿನ ಇವತ್ತು ಬುದ್ಧ ಪೌರ್ಣಮಿ, ವಿಶೇಷವಾದ ದಿನ. ಈ ವಿಶೇಷವಾದ ದಿನದಲ್ಲಿ ಈ ವಿಶೇಷವಾಗಿ ಕೂರ್ಮ ಗಣಪತಿ ಪ್ರತಿಷ್ಠಾಪನೆ ಆಗಿದ್ದು ಒಂದು ವಿಶೇಷ ಅಂತ ಹೇಳ್ತಾ, ಈ ಸ್ಥಳದಲ್ಲಿ ನೋಡಿ ಕೂರ್ಮ ಗಣಪತಿ ಇಡೀ ನಮ್ಮ ದೇಶದಲ್ಲೇ ಈ ಬೆರಳಿಕೆ ಎಣಿಕೆ ಅಷ್ಟು ಕೂರ್ಮ ಗಣಪತಿ ಇರೋದು. ಇದು ವಿಶೇಷ. ಕೂರ್ಮ ಗಣಪತಿ ಎಲ್ಲೂ ಪ್ರತಿಷ್ಠಾಪನೆ ಆಗೋಲ್ಲ. ಸುಮಾರು ಜನಗಳು ಕೂರ್ಮ ಗಣಪತಿ ಪ್ರತಿಷ್ಠಾಪನೆ ಮಾಡೋಣ ಅಂತೋಗಿ ಎಷ್ಟೋ ಜನ ಮಾಡೋಕ್ಕಾಗಲಿಲ್ಲ ಅಂತಲೂ ಕೇಳ್ಪಟ್ಟಿದ್ದೀನಿ ಸ್ವಾಮೀಜಿಗಳ ಕಡೆಯಿಂದ. ಬೆಳಗ್ಗೆ ಸ್ವಾಮೀಜಿಗಳೊಬ್ಬರು ಹೇಳಿದ್ರು, ಕೂರ್ಮ ಗಣಪತಿ ಸ್ಥಾಪನೆ ಮಾಡಬೇಕಂದ್ರೆ ಭಗವಂತನ ಪ್ರೇರಣೆ ಅನುಗ್ರಹ ಇದ್ರೇ ಆಗೋದು. ಇಲ್ಲಿ ಆಗೈತೆ ಅಂದರೆ ಇಲ್ಲೇನೋ ಇಲ್ಲಿ ಸ್ಥಳದಲ್ಲಿ ವಿಶೇಷತೆ ಇದೆ. ಇಲ್ಲಿ ಮಾಡಿದವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಸ್ವಾಮೀಜಿಗಳು ಹೇಳಿದರು. ಈ ವಿಶೇಷ ಕೂರ್ಮ ಗಣಪತಿ ಇಲ್ಲಿ ಯಾರು ಏನೇ ಆಗಲಿ, ಅವರ ವಿದ್ಯಾಬುದ್ಧಿ ಆಗಲಿ, ಆರೋಗ್ಯದ ಸಮಸ್ಯೆ ಆಗಲಿ, ಈ ಥರ ಏನೇ ವಿಷಯ ಇದ್ರೂ ಈ ಕೂರ್ಮ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ನಾವು 21 ಪ್ರದಕ್ಷಿಣೆ ಹಾಕಿದ್ರೆ ಸಾಕು. ಈ ಕೂರ್ಮ ಗಣಪತಿ ಪ್ರತಿಯೊಂದೂ ಮುಕ್ತಿ ಆಗ್ತೈತೆ, ಪ್ರತಿಯೊಂದು ಒಳ್ಳೆಯದು ಆರೋಗ್ಯ ಐಶ್ವರ್ಯ ಸಿಗ್ತೈತೆ ಅಂತ ಹೇಳ್ತಾರೆ. ಕೂರ್ಮ ಗಣಪತಿ ಅಂದರೆ ನಮಗೆ ಕಾಮ, ಕ್ರೋಧ, ಮದ ಇದೆಲ್ಲ ಆಮೆ ಯಾವ ರೀತಿ ಕಾಲುಗಳು ಮತ್ತು ತಲೆ ಎಲ್ಲ ಒಳಗಡೆ ಸೇರಿಸ್ಕೊಂಡು ಕೂರ್ಮ ಗಣಪತಿ ಅದ್ರ ಮೇಲೆ ಕೂತ್ಕೊಂಡು ಹೆಂಗೆ ಆಶೀರ್ವಾದ ಮಾಡ್ತೈತೆ ಅಂದರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅವ್ರಿಗೆ ಕಾಮ, ಕ್ರೋಧ, ಮದ ಇನ್ನು ಏನೇ ಇತರೆ ಕೆಟ್ಟ ಅಭ್ಯಾಸಗಳಿದ್ರೂ ಈ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ಒಳ್ಳೆಯದಾಗ್ತೈತೆ ಅಂಥೇಳಿ ಒಂದು ಪ್ರತೀತಿ. ಈ ಗಣಪತಿ ಎಲ್ಲರಿಗೂ ಶುಭ ಮಾಡಲಿ. ಮತ್ತು ನಮ್ಮ NK TV ಮತ್ತು ಐಡಲ್ TV ನ್ಯೂಸ್ ಚಾನಲ್ ಅವರು ಇಷ್ಟು ದೂರ ಈ ನಮ್ಮ ಗುಮ್ಲಾಪುರ ವಿಶೇಷತೆ, ನಮ್ಮ ಗುಮ್ಲಾಪುರದಲ್ಲಿ ವಿಶೇಷ 101 ಬಾವಿ, 101 ಕೆರೆ, 101 ಗರುಡಗಂಬ, 101 ದೇವಸ್ಥಾನ, ಬಹಳ 101 ಕೆರೆ ವಿಶೇಷತೆ ಇದ್ದಿದ್ದು ಈ ಸ್ಥಳದಲ್ಲಿ ಈ ನಮ್ಮ ಸ್ವಾಮೀಜಿಗಳ ಒಂದು ಅಮೃತ ದಿವಸದಿಂದ ಇಲ್ಲಿ ಇದಾಗೈತೆ ಅಂದರೆ ಭಾರಿ ಈ ಸ್ಥಳನ ವಿಶೇಷತೆ ಅಂತ ಹೇಳ್ತಾ, ಈ ಯಾರೇ ಆಗಲಿ ನಮ್ಮ ಈ ನ್ಯೂಸ್ ಚಾನಲ್ದಲ್ಲಿ ನೋಡಿದ ಭಕ್ತಾದಿಗಳು ಒಮ್ಮೆ ಭೇಟಿ ಕೊಟ್ಟು ನಮ್ಮ ಸ್ವಾಮೀಜಿಗಳ ದರ್ಶನ ಪಡೆಯಿರಿ, ಈ ಕೂರ್ಮ ಗಣಪತಿ ದರ್ಶನ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.